ಇದು ಮಾಡಲ್ಲ. ಯಾರೋ ತರಿಸ್ತಾರೆ, ಯಾರೋ ಅದನ್ನ ಉಪಯೋಗ ಪಡ್ಕೊಂಡು ಇನ್ಯಾರಿಗೋ ವಿಲೇವಾರಿ ಕೊಟ್ಬಿಡ್ತಾರೆ. ಆ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅತ್ಯಮೂಲ್ಯವಾದ ಪ್ರಾಣಗಳು ಸಣ್ಣ ಒಂದು ಜಾಗರೂಕತೆ ಇದ್ದರೆ ಉಳಿಸ್ಬೋದು. ಮತ್ತೆ ಇಂಥ ಅಪಾಯಕಾರಿ ವಸ್ತುಗಳು ಯೂಸ್ ಆಗ್ತದೆ. ನಾವು ಈಗ ನಗರ ಪ್ರದೇಶಗಳಲ್ಲಿ ವಿಕಿರಣ ಎಲ್ಲೆಲ್ಲಿ ಬರ್ತಂತ ಒಂದು ಮಾನಿಟರ್ ಮಾಡಬೇಕು ಅಂತ ಒಂದು ಗೈಡ್ಲೈನ್ಸ್ ಇದೆ. ಈಗ ರೇಡಿಯೋ ರಿಯಾಕ್ಟರು ಥರ್ಮೋ ಪ್ಲಾಂಟ್ ಇರ್ತದೆ, ಅಲ್ಲಿ ನೀರು ಮತ್ತೆ ಆ ಗಿಡಗಳು ಮತ್ತು ಮಣ್ಣಲ್ಲಿ ಎಷ್ಟು ವಿಕಿರಣ ಇದೆ, ಎಷ್ಟು ಇದೆ ಅಂದ್ಬಿಟ್ಟು ಒಂದು ಮಾನಿಟರ್ ಮಾಡಬೇಕು. ನಗರ ಪ್ರದೇಶಗಳಲ್ಲೂ ಅಷ್ಟೇ ಪ್ರತಿಯೊಂದು ಏರಿಯಾದಲ್ಲೂ ಮಾನಿಟರ್ ಮಾಡಿ ವರದಿ ಹೊರಿಸ್ಕೊಂಡೆ ಯಾರು ಮಾಡಲ್ಲ ಈಗ. ಆಮೇಲೆ ಈಗ ಬರೋ ಮಾತ್ರೆಗಳು, ವಿಷಕಾರಿ ಅಂಶಗಳು ನಮ್ಮಲ್ಲೆಲ್ಲ ಸೇರಿಕೊಂಡಿದೆ. ಆಮೇಲೆ ಪಾಯ್ಸನ್ ವಸ್ತುಗಳು ಅದನ್ನ ವಿಲೇವಾರಿ ಮಾಡ್ಬೇಕಾದ್ರೆ ಸೂಕ್ತವಾಗಿ ಒಂದು ಸಣ್ಣ ಮುಂಜಾಗ್ರತೆ ವಿಲೇವಾರಿ ಮಾಡಿದ್ರೆ ಒಳ್ಳೇದು ಅಂತ ಒಂದು ಇದು ಬಂತು. ಅದಕ್ಕೋಸ್ಕರ ಇದೊಂದು ಸಿನಿಮಾ ಮಾಡೋಣ ಅಂತ. ನಾವು ಸೈನ್ಸ್ ಸ್ಟೂಡೆಂಟು, ಅದಕ್ಕೆ ಇಂಟ್ರೆಸ್ಟ್ ನನಗೆ. ಈ ಸಬ್ಜೆಕ್ಟ್ ಯಾಕೆ ತಗೊಳ್ಬೇಕು ಅನ್ಸುತ್ತೆ ನಿಮಗೆ? ಸಣ್ಣ ಕಾರ್ಮಿಕರು ಅವ್ರಿಗೆ ಯಾರು ಇರಲ್ಲ. ಈಗ ಒಂದು ದೊಡ್ಡ ಕಾರ್ಖಾನೆ ಇದೆ, ಅವ್ರಿಗೆ ಯೂನಿಯನ್ ಟ್ರೇಡರ್ಸ್ ಇರ್ತಾರೆ, ಅದಕ್ಕೆ ಸಂಘಗಳು ಇರ್ತಾರೆ, ಫೈಟ್ ಮಾಡಿ ಅವ್ರಿಗೆ ಇದು ಮಾಡ್ತಾರೆ. ಈ ಸಣ್ಣ ಕಾರ್ಯಕ್ರಮ ಇವತ್ತು ಒಂದು ವಾರ ಇರ್ತಾರೆ, ಒಂದು ತಿಂಗಳು ಬಿಟ್ಟಾರೆ. ಅವ್ರು ಯಾರು ಎಲ್ಲಿಂದ ಬಂದು ಏನು ಕೆಲಸ ಮಾಡ್ತಾರೆ, ಅವ್ರಿಗೆ ID ಕಾರ್ಡ್ ಇರಲ್ಲ, ಗೌರ್ಮೆಂಟ್ ಯಾವುದೇ ಇದಿರಲ್ಲ. ಅದಕ್ಕೋಸ್ಕರ ಸಣ್ಣ ಕಾರ್ಮಿಕರು, ಧ್ವನಿ ಇಲ್ಲದ ಕಾರ್ಮಿಕರ ಬಗ್ಗೆ ಒಂದು ಗಮನ ಸೆಳೆಯೋಣ ಅಂತ ಮಾಡಿದ್ರು. ಪೇಪರ್ ಓದಿದ್ದು ಈಗ ಎಕ್ಸ್ರೇ ಮಿಷನ್ ಅಲ್ಲಿ ರೇಡಿಯಂ ಯೂಸ್ ಮಾಡ್ತಾರೆ. ರೇಡಿಯಂನ ಹುಷಾರಾಗಿ ಯೂಸ್ ಮಾಡಬೇಕು. ಅದು ಒಂದು ರೇಡಿಯಂ ಲೇಪಿತ ಸ್ವಲ್ಪ ಇದು ಒಂದು ಇದಿದ್ರು ಈಗ ಕಸ ವಿಲೇವಾರಿ ಮಾಡಿ ಕೊಟ್ಬಿಡ್ತಾರೆ, ಅದ್ರಲ್ಲಿ ಹೊಡೆದಾಕ್ಬಿಡ್ತಾರೆ. ಅದು ಮಣ್ಣಲ್ಲಿ ಸೇರ್ತದೆ. ಅದು ಲಕ್ಷಾಂತರ ವರ್ಷ ವಿಕಿರಣ ಸುಸ್ತಾನೆ ಇರ್ತದೆ, ನಮ್ಗೆ ಗೊತ್ತೇ ಆಗಲ್ಲ. ರೇಡಿಯೋ ಮ್ಯಾಗ್ನೆಟ್ ಇಟ್ಟಾಗೆ ಗೊತ್ತಾಗೋದು ಇಷ್ಟೊಂದು ರೇಡಿಯೇಷನ್ ಬರ್ತದೆ ಅಂತ ಯಾರು ಗೊತ್ತಲ್ಲ, ಕಣ್ಣು ಕಾಣಲ್ಲ. ಇದು ಇಲ್ಲಿ ಮಂಗಳೂರಲ್ಲಿ ಮಾಡ್ದೋ, ಸ್ವಲ್ಪ ಬೆಂಗಳೂರಲ್ಲಿ ಅದು ಸ್ಟಾಕ್ ಆತಂದು. ಎರಡನೇ ಸಿನಿಮಾ ಕತೆ, ಚಿತ್ರಕಥೆ ಎಲ್ಲ ನಂದು. ನನ್ಗೆ ಒಂದು ಫ್ರೀಡಮ್ ಇರ್ತದೆ, ನಂದು ಸಿನಿಮಾ ನನಗೆ ಒಂದು ಇದಿರ್ತದೆ. ಬಂತು ಥಿಯೇಟರ್ ಕಲೆಕ್ಷನ್ ಸ್ವಲ್ಪ ಬಂತು, ರೈಟ್ಸ್ ಇಂದ ಬಂತು. ಇಲ್ಲಿ ಯಾವುದೇ ಕಲಾವಿದರು ಪರಿಚಯ ಇಲ್ಲ ಹೆಚ್ಚಿನ ಮಟ್ಟಕ್ಕೆ. ನೀವು ಯಾವ ಧೈರ್ಯದ ಮೇಲೆ ಮಾಡಿದ್ರ ಅನ್ನೋದು ಇಲ್ಲ, ನಿಮ್ ಧೈರ್ಯನೇ. ನಿಮ್ ದಿವಸ ಸಪೋರ್ಟ್ ಮಾಡ್ಬೇಕು ನಮ್ಗೆ, ಒಳ್ಳೆ ಅವೇರ್ನೆಸ್ ಇರೋದು. ಆಮೇಲೆ ಈ ಸಿನಿಮಾಗೆ ಸೆನ್ಸಾರ್ ಅವರು ಆಫೀಸರು ತುಂಬಾ ಪ್ರಶಂಸೆ ಮಾಡಿದ್ರು. ಸೋಷಿಯಲ್ ಅವೇರ್ನೆಸ್ ತುಂಬಾ ಕೆಲಸ ಮಾಡಿದ್ರ, ಸೀಮಿತ ಬಜೆಟ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಮಾಡಿದ್ರ ಅಂತ ಪ್ರಶಂಸೆ ಮಾಡಿ, ಅದೇ ಸಂತೋಷ ನಮ್ಗೆ. ಯು ಸರ್ಟಿಫಿಕೇಟ್ ನಾವ್ ಏನು ಕಟ್ಟಿಂಗ್ ಇಲ್ಲ, ನಾವ್ ಏನು ಕೊಟ್ಟು ಅದೇ ವಾಪಸ್ ನಮಗೆ ಕೊಟ್ಟು, ಏನು ಕಟ್ಟಿಂಗ್ ಇಲ್ಲ, ಏನಿಲ್ಲ, ಚೆನ್ನಾಗಲಿ, ಒಳ್ಳೇದಾಗಲಿ ನಿಮಗೆ ಅಂತ ಹೇಳಿದ್ರು, ಪ್ರಶಂಸೆ ಮಾಡಿದ್ರು. 30 ದಿವಸ ಬಿಟ್ಟು ಮಾಡ್ದು. ಕಲಾವಿದರ ಲಭ್ಯತೆ ನೋಡ್ಕೊಂಡು, ನಮ್ಮ ಲಭ್ಯತೆ ನೋಡ್ಕೊಂಡು ಮಾಡ್ದು. ಎಲ್ಲ ಹೊಸಬ್ರೆ. ಅಲಂಕಾರು, ಭಾರ್ಗವ ಅವರು ಎಡಿಟರು, ಅಲಂಕಾರ್ ಮ್ಯೂಸಿಕ್ಕು, ಕ್ಯಾಮ್ರಾಮ್ಯಾನು ಶ್ರೀನಿವಾಸ. ಒಂದು 3-4 ತಿಂಗಳಿಂದ ಮಾಡ್ಕೊಂಡು ಬಿಫೋರ್ ಸೆನ್ಸಾರ್ 3-4 ತಿಂಗಳು ಪ್ರೋಸೆಸ್ ನಡೀತಾ ಇತ್ತು. ನಾವು ಚಿಕ್ಕರು ಮತ್ತೆ ಈಗ ಸ್ಟುಡಿಯೋ ಇದೆ, ಒಂದು ಸಣ್ಣ ಸ್ಟುಡಿಯೋ ಮಾಡಿದ್ದೀವಿ. ಅದೇ ಇದು ಸಿನಿಮಾ ಸಂಬಂಧಪಟ್ಟಿದೆ. ಮನೆಯಲ್ಲೇ ಮಾಡೋ ಡಬ್ಬಿಂಗು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಅಲ್ಲೇ ಆಗಿದೆ. ಸಿನಿಮಾ ಭಕ್ತಿ ಪದಗಳು ತುಂಬಾ ಮಾಡಿದ್ದಾರೆ, ಅದು 60-70 ವರ್ಷ ಮಾಡ್ಕೊಂಡ್ಬರ್ತಾರೆ. ಇದು ಒಂದು ಸೋಷಿಯಲ್ ಅವೇರ್ನೆಸ್ ಇರಲಿ, ಸಣ್ಣ ಪ್ರಯತ್ನ ಮಾಡೋಣ ಅಂತ. ಇಲ್ಲಿ ಕಂಟೈನರ್ ಅಂದ್ರೆ ಫ್ರೆಂಚ್ ಭಾಷೆಯಲ್ಲಿ ಕೋರ್ಟ್ ಆಫ್ ದ ಗಾರ್ಡ್ ಅಂತ, ಅದಕ್ಕೂ ಈ ಕಂಟೈನರ್ಗೂ ಮಿಕ್ಸ್ ಆಗಲಿ ಅಂತ ಮಾಡ್ತಾರೆ ಕಂಟೈನರ್ ಹೆಸರು. ಇಲ್ಲ, ನಾವು ಕೇಳಿದ್ದು ತಿಳ್ಕೊಂಡಿದ್ದು, ಪೇಪರ್ ಓದಿದ್ದು. ಅದು ಆಫ್ಟರ್ ದಸರಾ ಎಲ್ಲ ಸೆನ್ಸರ್ ಎಲ್ಲ ಆಗಿದೆ. ಮತ್ತೆ ಆರ್ಟಿಸ್ಟ್ ಕೂಡ ಈ ಕಂಟೈನರ್ ಸಿನಿಮಾಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನಾವು ಕೆಲಸ ಮಾಡಿದ್ದೇವೆ. ಸೊ ಈ ಕಂಟೈನರ್ನ ಕಥೆನ ಹೇಳಿದ್ರು, ಇದು ವಿಭಿನ್ನವಾಗಿತ್ತು. ಸೊ ವಿಭಿನ್ನವಾದಂಥ ಒಂದು ಕಥೆನ ಒಂದು ಚಿತ್ರ ಮಾಡಿ ಜನರಿಗೆ ಅರ್ಪಿಸೋದು ಒಂದು ಮುಖ್ಯವಾದಂಥ
ಅಂಶ ಅಂತ ತಿಳ್ಕೊಂಡು ನಾನು ಕೆಲಸ ಮಾಡೋದಕ್ಕೆ ಇಷ್ಟಪಟ್ಟೆ. ಸೊ ಈ ಚಿತ್ರ ಒಂದು ರೀತಿ ವಿಚಿತ್ರವಾಗಿ ಕತೆ ಮೂಡಿ ಬಂದಿದೆ. ಈ ಚಿತ್ರ ಆದಷ್ಟು ಬೇಗ ಬಿಡುಗಡೆಯಾಗಿ ಸಕ್ಸಸ್ ಕಾಣಲಿ ಅಂತೇಳಿ ನಾನು ಆಶಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಸರ್ ಇದರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ರಣರಾಕ್ಷಸ ಅಂತ ನನ್ನ ಓನ್ ಪ್ರೊಡಕ್ಷನಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಸಹಕಾರ ಕೊಟ್ಟಿದ್ದೀನಿ. ಸಿನಿಮಾದಲ್ಲೂ ಆ್ಯಕ್ಟಿಂಗ್ ಮಾಡ್ತಾ ಇರ್ತೀವಿ, ಸೀರಿಯಲಲ್ಲೂ ಆ್ಯಕ್ಟಿಂಗ್ ಮಾಡ್ತೀವಿ. ನಮ್ಮ ಪ್ರೊಡ್ಯೂಸರ್ ನರಸಿಂಹಮೂರ್ತಿ ಅವರು ನಮಗೆ ತುಂಬ ಹತ್ತಿರ ಸಂಬಂಧಿಕರು. ಹೀಗಾಗಿ ಕಂಟೈನರಲ್ಲಿ ನಾನು ಆ್ಯಕ್ಟಿಂಗ್ ಮಾಡೋಕ್ಕೆ ಸಮಯ ಇತ್ತು. ಆದರೆ ನನಗೆ ರಾಧಿಕಾ ಸೀರಿಯಲಲ್ಲಿ ಬ್ಯುಸಿ ಆಗಿಬಿಟ್ಟಿದೆ, ಇವ್ರ ಜೊತೆ ಮಿಂಗಲ್ ಆಗಲಿಲ್ಲ. ಆದ್ರೂ ಇವಾಗ ಬಂದಿದ್ದೀನಿ. ಈ ಸಿನಿಮಾ ತುಂಬ ಸಕ್ಸಸ್ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ನಮಸ್ಕಾರ ಸರ್.